ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಡ್ ಸರ್ ಈಡ್ ಬಡಿಂಡ ಸರ್ అంటే పొద్దున్న ఓపెన్ చేసి ఇది ఓపెన్ అవుతుంది సార్. అది క్లోజ్ అదే ఆ సైడ్ నుంచి అక్కడ నుంచి ఇస్తుంది సార్. కారాలు సీసీ కెమెరా ರಾತ್ರಿ ಓಪನ್ ಇರಲ್ಲ ಇದು ಓಪನ್ ಇರುತ್ತೆ, ಅದು ಕ್ಲೋಸ್ ಮಾಡಿರ್ತೀವಿ. ಓಪನ್ ಇರ್ತದೆ ಹಾರಿ ಇಲ್ಲಿಂದ ಹೊಸ್ತಾರೆ. ಅದು ಹೊಡೆದ ಮೇಲೆ ಕವರ್ ನೋಡಿ ಪರ್ಫೆಕ್ಟ್ ಆಗೈತೆ. ನೀನು ಹಾಕಿರೋದಾದ್ರೆ ಕವರ್ ತೆಗೆದು ಹಾಕಿರ್ತೀವಿ. ಇತಿಹಾಸ ಹೊಂದಿರುವಂತ ಬಳ್ಳಾರಿಯ ನಗರದಲ್ಲಿ ಬಹಳ ಪವಿತ್ರವಾದಂತ ಕ್ಷೇತ್ರದಲ್ಲಿ ಇವತ್ತು ಬಳ್ಳಾರಿಯ ನಾಗಲಕೆರೆ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಕೆಲವರು ದುಷ್ಕರ್ಮಿಗಳು ಬೆಳಿಗ್ಗೆ 5:30 ಸಮಯದಲ್ಲಿ ಒಂದು ದನದ ಮತ್ತು ಆಕಳಿನ ಗೋವಿನ ಮಾಂಸವನ್ನ ದೇವಸ್ಥಾನದಲ್ಲಿ ಹಾಕೋಗಿದ್ದಾರೆ. ಇದು ಎಷ್ಟು ಅವರ ಭಾವನೆಗಳನ್ನ, ಹಿಂದೂ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ, ಮತ್ತು ಇಲ್ಲಿ ಪವಿತ್ರವಾದಂತ ಕ್ಷೇತ್ರದಲ್ಲಿ ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಈ ರೀತಿ ಮಾಡುವಂತ ಕಿಡಿಗೇಡಿಗಳನ್ನ ಏನು ಪತ್ತೆ ಹಚ್ಚುವಂಥದ್ದಾಗಬೇಕು. ಬಹಳ ದುರಂತದ ಸಂಗತಿ. ಇಂಥ ದುಷ್ಕೃತ್ಯಗಳು ಬಳ್ಳಾರಿಯಲ್ಲಿ ಮೇಲಿನ ಮೇಲೆ ಆಗ್ತಾ ಇರುವಂಥದ್ದು ಕೂಡ ಬಹಳ ನೋವಿನ ಸಂಗತಿ ಇದು. ಅದಕ್ಕೆ ದೇವಸ್ಥಾನಕ್ಕೆ ಎಲ್ಲ ಹಿಂದೂಗಳು ಬಂದು ನೋಡುವಂಥ ಸ್ಥಿತಿಗತಿ ಆಗ್ತಾ ಇದೆ. ಹಾಗಾಗಿ ಇಂಥ ದುಷ್ಕೃತ್ಯವನ್ನ ಖಂಡಿಸ್ತಾ ಇದ್ದೇವೆ, ಮತ್ತು ನಮ್ಮ ಕಡೆಯಿಂದ ಪ್ರತಿಕ್ರಿಯೆ ಕೂಡ ಒಂದು ಸಾಮಾಜಿಕ ಹೋರಾಟದ ಮುಖಾಂತರ ಪ್ರತಿಕ್ರಿಯೆ ಕೂಡ ಇರುತ್ತೆ ಈ ಒಂದು ದುಷ್ಕೃತ್ಯ ನಡೆದಿರುವಂಥದ್ದಕ್ಕೆ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಶರ್ಮಾ ಅಂತೇಳಿ ನಾಗಲಕೆರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕನು. ಪ್ರತಿನಿತ್ಯ ಅಭಿಷೇಕ ಮಾಡುವ ಸಮಯ 4:30ರಿಂದ 5:30 ತನಕ ದೇವಸ್ಥಾನದಲ್ಲಿ ಬಂದು ನಿತ್ಯ ಅಭಿಷೇಕವನ್ನು ಮುಗಿಸಿಕೊಂಡು ಹಿಂದೆ ಬಂದು ನೋಡಿದಾಗ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಗಡೆ ಸ್ವಲ್ಪ ಮಾಂಸದ ಮೂಳೆಗಳು ಎಲ್ಲ ಬಿದ್ದಿದ್ವು. ಇವೆಲ್ಲ ಹೇಗೆ ಬಿದ್ದಿದ್ವು ಅಂತ ನಾನು ಯೋಚನೆ ಮಾಡಿ ಅದನ್ನೆಲ್ಲ ಮೊದಲು ಚಿತ್ರ ತಗೊಂಡು ಮತ್ತೆ ನಮ್ಮ ದೇವಸ್ಥಾನದ ಕೆಲಸಗಾರರನ್ನು ಕರೆಸಿ ಅದನ್ನು ಸ್ವಚ್ಛ ಮಾಡಿಸಿದ್ದೀನಿ. ಈ ಕಾರ್ಯ ಯಾರೇ ಮಾಡಿರಲಿ ದೇವಸ್ಥಾನದ ಪವಿತ್ರತೆಯನ್ನು ಭಂಗ ಮಾಡಿರುವ ಕಾರಣ ಅವರ ಮೇಲೆ ಸರಿಯಾದ ಕಾನೂನಿನ ಕ್ರಮ ತಗೊಳ್ಳಬೇಕಾಗಿ ಕೋರಿಕೊಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿನಿಂದ ಈ ಸಭೆ ಇಲ್ಲಿ ಮೂಳೆ ಮಾಂಸಗಳು ನಮ್ಮ ಬಾಲಾಂಜನೇಯ ಸ್ವಾಮಿ ಗುಡಿಯಾಗ ಬಿಸಾಕಾರ ಅಂತ ಗೊತ್ತಾಗಿದೆ. ಇದನ್ನು ಯಾರು ಬಿಸಾಕಿರ್ತಾರ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮ್ಮ ಪೊಲೀಸವರು ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿಂದ ನಗರಾಧ್ಯಕ್ಷ ಮಲ್ಲಿಕಾರ್ಜುನ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.